ಪಾಕಿಸ್ತಾನ ಸೇನೆಯಿಂದ ಬಿಎಸ್ಎಫ್ ಯೋಧನ ಬಂಧನ ಆಗಿತ್ತಲ್ಲ, ಬಿಎಸ್ಎಫ್ ಯೋಧನ ಬಿಡುಗಡೆಗೆ ಈಗ ಪಾಕ್ ನಿರಾಕರಿಸ್ತಾ ಇದೆ, ಬಿಡಲ್ಲ ಅಂತ ಹೇಳ್ತಾ ಇದೆ. ಹೀಗಾಗಿ ದೆಹಲಿಯಲ್ಲಿ ಉನ್ನತ ಮಟ್ಟದ ಸಭೆಯನ್ನ ನಡೆಸುವ ಮೂಲಕವಾಗಿ ಬಿಎಸ್ಎಫ್ ಯೋಧನನ್ನ ಬಿಡಿಸಿಕೊಳ್ಳುವಂತಹ ವಿಷಯದಲ್ಲಿ ಚರ್ಚೆಗಳಾಗ್ತಾ ಇದೆ. ಗಡಿ ಭದ್ರತಾ ಪಡೆ ಮಹಾನಿರ್ದೇಶಕರ ಜೊತೆಗೆ ಅಮಿತ್ ಶಾ ಅವರು ಸುದೀರ್ಘ ಚರ್ಚೆಯಲ್ಲಿ ಭಾಗಿಯಾಗಿದ್ದಾರೆ. ಬಿಎಸ್ಎಫ್ ಯೋಧನನ್ನ ವಾಪಸ್ ಕರೆತರಬೇಕು ಅನ್ನುವಂತಹ ಪಣವನ್ನ ತೊಡಲಾಗಿದೆ. ಈ ಹಿನ್ನೆಲೆಯಲ್ಲಿ ನಿನ್ನೆಯೂ ಕೂಡ ಬಿಎಸ್ಎಫ್ ಯೋಧನನ್ನ ಕರೆತರುವಂತಹ ವಿಷಯದಲ್ಲಿ ಹಲವಾರು ಸುತ್ತಿನ ಸಭೆಗಳನ್ನು ನಡೆಸಲಾಗಿತ್ತು. ಆದರೆ ಪಾಕಿಸ್ತಾನ ಯಾವುದೇ ಕಾರಣಕ್ಕೂ ಕೂಡ ಬಿಡಲ್ಲ ಅಂತ ಹೇಳಿತ್ತು. ಸೊ ಅವರು ಅಚಾನಕ್ಕಾಗಿ ಗಡಿ ರೇಖೆಯನ್ನು ದಾಟಿ ಹೋಗಿದ್ದಾರೆ. ಆ ಕಾರಣಕ್ಕೆ ಅವ್ರನ್ನ ಬಿಡಿ ಅಂತ ಹೇಳಿದ್ರು ಕೂಡ ಅದನ್ನು ಒಪ್ಪುವ ಸ್ಥಿತಿಯಲ್ಲಿ ಪಾಕಿಸ್ತಾನ ಇಲ್ಲ. ತನ್ನ ದುಷ್ಟಬುದ್ಧಿಯನ್ನು ಮುಂದುವರಿಸಿದೆ. ಈ ಮೂಲಕವಾಗಿ ಅವರಿಗೆ ಹಿಂಸಿಸಲಾಗುತ್ತೆ, ಮತ್ತೊಂದು ಇದ್ಯಾವುದು ಕೂಡ ಆಗಬಾರ್ದು ಅನ್ನುವಂತಹ ನಿಟ್ಟಿನಲ್ಲಿ ಭಾರತ ಕೂಡ ಎಚ್ಚರಿಕೆಯನ್ನು ಕೊಟ್ಟಿತ್ತು. ನಂತರ ಅವ್ರನ್ನ ಬಿಟ್ಟು ಕಳಿಸ್ಬೇಕು ಅಂತ ಹೇಳಿತ್ತು. ಈಗ ಆ ಕೆಲಸ ಆಗಿಲ್ಲ. ಅದರ ಮುಂದುವರೆದ ಭಾಗವಾಗಿ ಅಮಿತ್ ಶಾ ಅವರು ಮತ್ತೊಂದು ಸುತ್ತಿನ ಸಭೆಯನ್ನು ಹಮ್ಮಿಕೊಂಡಿದ್ದು, ಸಭೆಯಲ್ಲಿ ಬಿಎಸ್ಎಫ್ ಯೋಧನನ್ನು ವಾಪಸ್ ಸುರಕ್ಷಿತವಾಗಿ ಕರೆತರುವಂತಹ ವಿಷಯದಲ್ಲಿ ಚರ್ಚೆಗಳಾಗ್ತಾ ಇದೆ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಶಬ್ಬೀರಿಂದ. ಶಬ್ಬೀರ್, ಬಿಎಸ್ಎಫ್ ಯೋಧನ ಬಿಡುಗಡೆ ವಿಷಯವಾಗಿ ಪಾಕಿಸ್ತಾನದಿಂದ ಬರ್ತಾ ಇರುವಂತಹ ರೆಸ್ಪಾನ್ಸ್ ಏನು ಮತ್ತು ಈಗ ಭಾರತ ಅದಕ್ಕೆ ತೆಗೆದುಕೊಳ್ತಾ ಇರುವಂತಹ ನಿಲುವುಗಳೇನು? ದಿವ್ಯಾ, ಈಗ ಬಿಎಸ್ಎಫ್ ಯೋಧನನ್ನ ಪಾಕಿಸ್ತಾನ ಆರ್ಮಿ ಬಂಧನ ಮಾಡಿರುವಂತದ್ದು, ಆತನನ್ನ ವಾಪಸ್ ಕರೆತರುವಂತ ನಿಟ್ಟಿನಲ್ಲಿ ಈಗ ಪ್ರಯತ್ನಗಳು ಕೂಡ ನಡೀತಾ ಇರುವಂತದ್ದು. ದೆಹಲಿಯ ನಾರ್ತ್ ಬ್ಲಾಕ್ ನಲ್ಲಿರುವಂತಹ ಕೇಂದ್ರ ಗೃಹ ಇಲಾಖೆಯಲ್ಲಿ ಈಗ ಮಹತ್ವದ ಮೀಟಿಂಗ್ ನಡೀತಾ ಇರುವಂತದ್ದು. ಗಡಿ ಭದ್ರತಾ ಪಡೆಯ ಮಹಾನಿರ್ದೇಶಕ ಆಗಿರುವಂತಹ ದಲ್ಜಿತ್ ಚಾವಾದರಿಕೆ ಅವರು ಕೇಂದ್ರ ಗೃಹ ಕಾರ್ಯದರ್ಶಿ ಗೋವಿಂದ್ ಮೋಹನ್ ಅವರನ್ನ ಭೇಟಿಯಾಗಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಮಾತುಕತೆಯನ್ನ ಕೂಡ ನಡೆಸ್ತಾ ಇದ್ದಾರೆ. ಈಗ ರಾಜತಾಂತ್ರಿಕ ಮಾತುಕತೆಯ ಮೂಲಕ ಆತನನ್ನ ವಾಪಸ್ ಕರೆತರಬೇಕಾಗತ್ತೆ. ಸೊ ಆ ನಿಟ್ಟಿನಲ್ಲಿ ಮುಂದಿನ ಪ್ರಕ್ರಿಯೆಗಳು ಹೇಗಿರ್ಬೇಕು ಮತ್ತೆ ಪಾಕಿಸ್ತಾನವನ್ನ ಹೇಗೆ ಅಪ್ರೋಚ್ ಮಾಡಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಮಾತುಕತೆಗಳು ನಡೀತಾ ಇದಾವೆ. ಈ ಮಾತುಕತೆಯ ಬಳಿಕ ಈಗ ಪಾಕಿಸ್ತಾನಕ್ಕೆ ಅಫಿಷಿಯಲ್ ಆಗಿ ಅಂದ್ರೆ ರಾಜತಾಂತ್ರಿಕತೆ ಮಾತುಕತೆಯ ಮೂಲಕ ಅವರಿಗೆ ವಾಪಸ್ ಕಳಿಸ್ಕೊಡುವಂತ ನಿಟ್ಟಿನಲ್ಲಿ ಒಂದು ಮನವಿಯನ್ನ ರವಾನಿಸುವಂತ ಸಾಧ್ಯತೆಗಳು ಕೂಡ ಇದಾವೆ. ಅದಕ್ಕೆ ಪಾಕಿಸ್ತಾನ ಹೇಗೆ ರಿಯಾಕ್ಟ್ ಮಾಡುತ್ತೆ ಅನ್ನುವಂಥದ್ದನ್ನ ಮುಂದಿನ ಹಂತದಲ್ಲಿ ಕಾದ್ ನೋಡ್ಬೇಕು. ಈಗ ಆತನನ್ನ ವಾಪಸ್ ಕರೆತರುವಂತ ನಿಟ್ಟಿನಲ್ಲಿ ಕೂಡ ಈಗ ಪ್ರಯತ್ನಗಳು ಶುರುವಾಗಿದ್ದಾವೆ. ದಿವ್ಯಾ, ಬಟ್ ಈಗ ನಡೀತಾ ಇರುವಂತಹ ಬೆಳವಣಿಗೆಯ ಬೆನ್ನಲ್ಲೇ ಇದು ಅಷ್ಟು ಸುಲಭವಾಗಿ ಪಾಕಿಸ್ತಾನ ಒಪ್ಪಿ ಬಿಡುವಂತಹ ಸಾಧ್ಯತೆಗಳು ಕಾಣಿಸ್ತಾ ಇದೆಯಾ ಶಬ್ಬೀರ್? ಹೌದು, ಪಾಕಿಸ್ತಾನ ಈಗ ಏಕಾಏಕಿ ಬಿಎಸ್ಎಫ್ ಯೋಧನನ್ನ ಬಿಡುಗಡೆ ಮಾಡುವಂತದ್ದು ಅನುಮಾನ. ಯಾಕೆಂದ್ರೆ ಬಾರ್ಡರ್ ಕ್ರಾಸ್ ಮಾಡಿರುವಂತ ಹಿನ್ನೆಲೆಯಲ್ಲಿ ಅದೇ ನೆಪದಲ್ಲಿ ಈಗ ಆತನನ್ನ ಬಂಧನ ಮಾಡಿ ಇಟ್ಕೊಂಡಿರುವಂತದ್ದು. ಈಗ ಬಿಡುಗಡೆ ಮಾಡಬೇಕಾದ್ರೆ ರಾಜತಾಂತ್ರಿಕ ಮಾತುಕತೆಗಳು ಕೂಡ ನಡಿಬೇಕು. ಎರಡು ದೇಶಗಳ ಅಧಿಕಾರಿಗಳು ಕೂಡ ಮಾತುಕತೆಯನ್ನ ನಡೆಸಬೇಕಾಗತ್ತೆ. ಆದ್ರೆ ಪಾಕಿಸ್ತಾನ ಈಗ ಸದ್ಯ ಪರಿಸ್ಥಿತಿ ಉದ್ವಿಗ್ನ ಆಗಿರುವಂತ ಹಿನ್ನೆಲೆಯಲ್ಲಿ ಎರಡು ದೇಶಗಳ ನಡುವೆ ಈಗ ಯಾವ ರೀತಿಯಾಗಿ ಪ್ರತಿಕ್ರಿಯೆಯನ್ನ ಕೊಡುತ್ತೆ ಅನ್ನುವಂಥದ್ದನ್ನ ನೋಡ್ಬೇಕು. ಈ ಹಿಂದೆಯೂ ಕೂಡ ಸಾಕಷ್ಟು ಈ ರೀತಿಯಾದಂತ ಬೆಳವಣಿಗೆಗಳಾಗಿತ್ತು. ಆ ಸಂದರ್ಭದಲ್ಲೂ ಕೂಡ ಬಿಡುಗಡೆಗೆ ನಕಾರ ಮಾಡಿದಂತ ಸಂದರ್ಭದಲ್ಲಿ ದಾಳಿಯ ಎಚ್ಚರಿಕೆಯನ್ನ ಭಾರತ ಕೊಟ್ಟಿತ್ತು. ಆ ಸಂದರ್ಭದಲ್ಲಿ ಮಾತ್ರ ಒಂದ್ ಸ್ವಲ್ಪ ಏನು ಎಚ್ಚರಿಕೆಯನ್ನ ಸೀರಿಯಸ್ ಆಗಿ ಪರಿಗಣಿಸಿ ವಾಪಸ್ ಬಿಡುಗಡೆ ಮಾಡುವಂತ ಕೆಲಸವನ್ನ ಮಾಡಲಾಗಿತ್ತು. ಸೊ ಈಗಲೂ ಕೂಡ ಅದೇ ರೀತಿಯಾದಂತ ಬೆಳವಣಿಗೆ ಆಗುತ್ತಾ ಅನ್ನುವಂಥದ್ದು ಸದ್ಯಕ್ಕಿರುವಂತ ಕುತೂಹಲ. ಆದ್ರೆ ಫಾರ್ಮಾಲಿಟೀಸ್ ರೀತಿಯಲ್ಲಿ ಆರಂಭಿಕವಾಗಿ ಒಂದು ಮನವಿಯನ್ನ ಸಲ್ಲಿಸಬೇಕಾಗತ್ತೆ. ಆ ನಿಟ್ಟಿನಲ್ಲಿ ಮನವಿಯನ್ನ ಸಲ್ಲಿಸುವ ಪೂರ್ವಭಾವಿಯಾಗಿ ಈ ಒಂದು ಸಭೆಯನ್ನ ನಡೆಸಲಾಗ್ತಾ ಇದೆ. ದಿವ್ಯಾ, ಥ್ಯಾಂಕ್ ಯು ಶಬ್ಬೀರ್ ನಿಮ್ಮೆಲ್ಲ ಮಾಹಿತಿಗೆ.